ಬಾಮ್ಮ ಅಂದ್ರೆ ನಿಮ್ಗೆ ಯಾವಾಗ ಇಷ್ಟ ಬಂದಾಗ ನಾವು ರೆಡಿ ಆಗ್ಬೇಕಾ? ಹೋಗ್ಲಿ ಓಡ್ ಬಾ ಹೋಗು. 2 ಅವರ್ಸಿಂದ ಕಾಯ್ಕೊಂಡು ಕೂತಿದ್ದೀವಿ, ಇವಾಗ ಬಂದು ಕೇಳ್ತಾ ಇದ್ದಾರೆ ಮಲಗ್ದಾಗ. ಇವಾಗ ಕೈ ಕಾಣಿಲ್ಲ, ಕೈ ಕಾಣಿದೆಯಾ? ಏಯ್ ಸ್ವೀಟಿ ನಾಟಕ ರಿಪೇರಿಂಗ್. Hey guys, welcome to the Swag Maka YouTube channel. Today we are going to check out my latest travel video log. So ಇವತ್ತಿನ ಜರ್ನಿ ಬಂದುಬಿಟ್ಟು ಚಿಂತಾಮಣಿಯಿಂದ ವರಂಗಲ್ಗೆ ನಾನು ಫ್ಯಾಮ್ಲಿ ಜೊತೆ ಟ್ರಾವೆಲ್ ಮಾಡೋ ವಿಡಿಯೋ ಬ್ಲಾಗ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ವರಂಗಲ್ಗೆ ಏನಕ್ಕಪ್ಪ ಅಂದರೆ ಒಂದು ಇವೆಂಟ್ ಇದೆ. ಇಟ್ಸ್ ಎ ಬೇಬಿ ಶವರ್ ಫಾರ್ ಮೈ ಫ್ರೆಂಡ್ಸ್ ವೈಫ್. ಸೊ ಈ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ರಿ. ಸ್ವೀಟಿ ಅಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾಳೆ ಜರ್ನಿಗೆ. ಸ್ಟಾರ್ಟಿಂಗ್ ಹಿಂಗಿದೆ, ಸೊ ಎಂಡಿಂಗ್ ಗೊತ್ತಿಲ್ಲ ಹೆಂಗಿರುತ್ತೋ ನೋಡಬೇಕು. ಸೊ ಥಿಂಗ್ಸ್ ಎಲ್ಲ ಪ್ಯಾಕ್ ಆಗಿದೆ. ಸೊ ವಿ ಥಾಟ್ ಸ್ಟಾರ್ಟಿಂಗ್ ಎಟ್ 5 AM ಬಟ್ 10 ಆಯಿತು ಸ್ಟಾರ್ಟ್ ಆಗೋದ್ರಲ್ಲಿ. ಸೊ ವಿ ಆರ್ ಆಲ್ ಗುಡ್, ಲೆಟ್ಸ್ ಸಿ. ಸೊ ಬಿಟ್ಟಿದ್ದೆ ಮನೆ ಲೇಟ್ ಆಯಿತು ಅಂತ ನಾವು ಟಿಫನ್ ಮಾಡಿಲ್ಲ. ಡೈರೆಕ್ಟಾಗಿ ಹೈವೇಯಲ್ಲಿ ಕನೆಕ್ಟ್ ಆದಮೇಲೆ ಟಿಫನ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರಿ. ಸೊ NH44 ಲೊಕೇಟ್ ಆಗಿರೋ ಬಿಗ್ ಬೇ ಬಂದ್ರಿ. ಇದು ಬಂದುಬಿಟ್ಟು ಇಂಡಿಯಾಸ್ ಲಾರ್ಜೆಸ್ಟ್ ಫುಡ್ ಮಾಲ್. ಸೊ ಇಲ್ಲಿ ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್ಸ್ ಇದೆ ಫುಡ್ದು. ಲೈಕ್ ಎಂಟ್ರೆನ್ಸಲ್ಲಿ ನಿಮಗೆ ಸ್ಟಾರ್ಬಕ್ಸ್, ಎಂಪೈರ್ ಎಲ್ಲ ಇದೆ. ಸೊ ಕೃತಂಗ 7 AM ಓಪನ್ ಅಂತ ನೋಡಿಸ್ತು ಮ್ಯಾಪಲ್ಲಿ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ರಿ. ಸೊ ಬಟ್ ಅಲ್ಲಿ ಬಂದರೆ ಡಿಸಪಾಯಿಂಟ್ ಆಯಿತು, ಯಾಕಂದರೆ ಓಪನ್ 1 PM ಅಂತೆ. ಸೊ ಟೈಮ್ 11:30 ಆಗಿರೋದ್ರಿಂದ ನಾವು ರಿಟರ್ನ್ ಬರಬೇಕಾಯಿತು. ಸೊ ನೆಕ್ಸ್ಟ್ ಸ್ಟಾಪ್ ಅಲ್ಲಿಂದ 10 ಮಿನಿಟ್ಸ್ ಡಿಫ್ರೆನ್ಸಲ್ಲಿ ನಮಗೆ ಕೋಮಲ್ ಗ್ರ್ಯಾಂಡ್ ಇದೆ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಇಲ್ಲಿ ನಾನು ತುಂಬ ಟೈಮ್ ಬಂದಿದ್ದೀನಿ. ಪ್ಲೇ ಏರಿಯಾ ಎಲ್ಲ ಇದೆ ಕಿಡ್ಸ್ಗೆ. ಸೊ ಸ್ವಲ್ಪ ಆ್ಯಕ್ಟಿವಿಟೀಸ್ ಕೂಡ ಆ್ಯಂಡ್ ಮೂಡ್ ರಿಫ್ರೆಶ್ಮೆಂಟ್ ಕೂಡ ಆಗುತ್ತೆ ಅವ್ರಿಗೆ ಒಂದೇ ಟೈಮ್ ಲಾಂಗ್ ಜರ್ನಿ ಮಾಡೋದ್ರಿಂದ. ಸೊ ಈ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಐ ಪ್ರಿಫರ್ಡ್ ದಿಸ್ ಪ್ಲೇಸ್. ಆ್ಯಂಡ್ ಫುಡ್ ವೈಸ್ ಕೂಡ ಇಟ್ ಈಸ್ ವೆರಿ ಗುಡ್, ಚೆನ್ನಾಗಿದೆ ಓವರಾಲ್. ಸೊ 11:30 ಆಗಿತ್ತು ಆಲ್ಮೋಸ್ಟ್ ಅಲ್ವಾ. ಸೊ ಅದಕ್ಕೆ ಡೈರೆಕ್ಟಾಗಿ ಮಿಲ್ಸೇ ಆರ್ಡರ್ ಮಾಡಿದ್ರಿ. ಸೊ ಲಂಚ್ ಮಾಡೋಣ ಒಂದೇ ಟೈಮ್ ಅಂತ. ಬಾ 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 ಬಾ. ಏನು ಬಿಡ್ರೆ ಆಲ್ಕೋಹಾಲ್ ಕೊಡ್ತೀರ? ಮಾಡ್ಕೊಂಬ ಮುಂದೆ ಬಾ. ಬಾ 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 ಬಾ. ಬಾ ಕೂತಾಕ್ ಬಾ. ಇದ್ರಲ್ಲಿ ಹೋಗಿ ಬಾ.
ಪಪ್ಪು ಅಂತೂ ಡೀಪ್ ಸ್ಲೀಪ್ಗೆ ಹೋದ. ಬಿಕಾಸ್ ಟ್ರ್ಯಾಂಪ್ಲಿನಲ್ಲಿ ಫುಲ್ಲು ಎಂಜಾಯ್ ಮಾಡ್ದ. ಆ ಟಯರ್ಡ್ನೆಸ್ಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟ. ಸೊ ಇದೇ ಫೇಸಲ್ಲಿ ಇಲ್ಲಿ ಅಂದ್ಬಿಟ್ಟು ನಾನು ಎಲ್ಲಿ ಸ್ಟಾಪ್ ಮಾಡೋದು ಬೇಡ ಅಂದ್ಬಿಟ್ಟು ಡೈರೆಕ್ಟಾಗಿ ಕರ್ನೂಲ್ವರೆಗೂ ಒಂದೇ ಸ್ಟ್ರೆಚ್ಚಲ್ಲಿ ಬಂದೆ. ಸ್ವೀಟಿ ಅಂತೂ ಎಂಜಾಯ್ ಮಾಡ್ತಾನೆ ಇದ್ಲು ಕಾರಲ್ಲಿ, ಎಲ್ಲಿ ನಿದ್ದೆ ಮಾಡೇ ಇಲ್ಲ ಅವಳು. ಫ್ರಂಟ್ ಆ್ಯಂಡ್ ಬ್ಯಾಕ್, ಲೆಫ್ಟ್ ಆ್ಯಂಡ್ ರೈಟ್ ಆಲ್ ದ ಡೈರೆಕ್ಷನ್ ಕಾರಲ್ಲಿ ತಿರುಗ್ತಾನೆ ಇದ್ಲು. ಸೊ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಾನು ಕಂಚಿ ಕೆಫೆಯಲ್ಲಿ ಸ್ಟಾಪ್ ಮಾಡಿದೆ. ಸೊ ಜಸ್ಟ್ ಲೈಟಾಗಿ ಸ್ನ್ಯಾಕ್ಸ್, ಟೀ, ಕಾಫಿ. ಸ್ವೀಟಿ ಓಂ ಗಣೇಶಾಯ ನಮಃ. ಸೊ ಒಂದು ಸೆಕೆಂಡ್ಗೆ ಅನಿಸ್ತು ನಾನು ದೇವಸ್ಥಾನಕ್ಕೆ ಬಂದ ಕೆಫೆಗೆ ಬಂದ ಅಂತ. ಬಟ್ ಆ್ಯಕ್ಚುಲಿ ಇದು ಟೆಂಪಲ್ ಥೀಮಲ್ಲಿ ಕಟ್ಟಿರೋ ಕೆಫೆ. ಈ ಕೆಫೆ ಬಂದುಬಿಟ್ಟು ಕರ್ನೂಲಲ್ಲಿ ಲೊಕೇಟ್ ಆಗಿದೆ. ಸೊ ಟೈಮಿಂಗ್ಸ್ ಬಂದುಬಿಟ್ಟು 7 AM to 11 PM. ಸೊ ನಾವು ರೀಚ್ ಆಗಿದ್ದು ಇಲ್ಲಿ 5:30 ಆಗಿತ್ತು. ಸೊ ಅದರಿಂದ ಸ್ವಲ್ಪ ಕ್ರೌಡ್ ತುಂಬ ಕಮ್ಮಿ ಇತ್ತು. వంకాయ బజ్జీ 4 కారం. ಸೊ ವಿ ರೀಚ್ಡ್ ಹೈದ್ರಾಬಾದ್. ಸೊ 8 hours ಆಗಿದೆ ಜರ್ನಿ ಸ್ಟಾರ್ಟ್ ಮಾಡಿ. ಸೊ 523 kilometers ಡ್ರೈವ್ ಮಾಡಿದ್ದೀರಿ. ಸೊ ಮೈಲೇಜ್ ಇಸ್ ಆಲ್ಸೋ ವಾಸ್ ಪ್ರಿಟಿ ಡೀಸೆಂಟ್, 17.8 ಬಂದಿತ್ತು. ಸೊ ಡಿನ್ನರ್ಗೆ ನಾವು ಹೈದ್ರಾಬಾದಿಗೆ ರೀಚ್ ಆದ್ರಿ. ಹೈದ್ರಾಬಾದಲ್ಲಿ ಶಾದಾಬ್ ಬಿರಿಯಾನಿ ಅಂತ ಫೇಮಸ್ ರೆಸ್ಟೋರೆಂಟ್ ಇದೆ. ಸೊ ಇದು ಬಂದುಬಿಟ್ಟು ಓಲ್ಡ್ ಸಿಟಿ ಹೈದ್ರಾಬಾದಲ್ಲಿ ಲೊಕೇಟ್ ಆಗಿರೋದ್ರಿಂದ ಪಾರ್ಕಿಂಗ್ಗೆ ತುಂಬ ಡಿಫಿಕಲ್ಟ್ ಇಲ್ಲಿ. ಸೊ ಇಲ್ಲಿಂದ ಒಂದು 500 meters ಸ್ವಲ್ಪ ದೂರ ಪಾರ್ಕಿಂಗ್ ಪ್ಲೇಸ್ ಒಂದು ಸಿಕ್ತು. ಸೊ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬಂದೆ. ಸೊ ಕೆಳಗೆ ನೋಡಿದ್ರೆ ಹಂಗಿತ್ತು, ಮೇಲೆ ಬಂದರೆ ಫುಲ್ ಲಕ್ಸುರಿ, ಫುಲ್ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ.